ಇಂಜೆಕ್ಟ್ ಪೇರ್ ಪಾರ್ಟ್ಸ್ ಎಲ್ಲ ಪಿಕ್ ಮಾಡಿಬಿಟ್ಟು ರೆಡಿ ಆಗಿದೆ. ಈಗ ನೋಡಿ ಮಿಷಿನ್ಗೆ ಹಾಕ್ಬಿಟ್ಟು ಚೆಕ್ ಮಾಡ್ತವ್ರೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಪ್ರೆಸರ್ ಅನ್ನೋದ್ಬಿಟ್ಟು 5% ಕೊಟ್ಟರೆ ರಿಟರ್ನ್ ಅನ್ನೋದು ಕೂಡ 5% ಬರಬೇಕು. ಆವಾಗ ಇಂಜಿನ್ ಒಳಗಡೆ ಡೀಸೆಲ್ ಅನ್ನೋದು ಹೋಗ್ತಿರುತ್ತೆ. ನೋಡಿ ಅಲ್ಲಿ ಎರಡೂ ಒಂದೇ ಸಮಾನ ಇರೋದ್ರಿಂದ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ಒಂದು ಪಿನ್ ಹೋದರೆ ನೋಡಿ ಎಷ್ಟೊಂದು ಸಮಸ್ಯೆ ಆಗ್ತಿದೆ ಗಾಡಿಗೆ. ಇಂಜಿನ್ನೇ ಸ್ಟಾರ್ಟ್ ಆಗೋಲ್ಲ, ಡೀಸೆಲ್ ಕೂಡ ಸಪ್ಲೈ ಆಗೋಲ್ಲ. ಅದು ನೋಡ್ತಾರಲ್ಲ ನೋಡಿ, ಎಲ್ಲ ರೆಡಿ ಆಗಿದೆ. ತಗೊಂಡೋಗಿ ಫಿಟ್ ಮಾಡೋರು ಕೂಡ ಮತ್ತೆ ಎಡವಟ್ಟು ಕೊಡ್ತು, ಮತ್ತು ವಾಪಸ್ ತಂದು ಕೊಟ್ಟರೆ ಮತ್ತೆ ಲಾಕ್ ಓಪನ್ ಮಾಡೋದು. ನೋಡಿ ಆ ಥರ ಸ್ಪ್ರೇ ಅನ್ನೋದು ಇಂಜಿನ್ ಒಳಗಡೆ ಹೊಡೆಯುತ್ತೆ. ಸ್ಪ್ರೇ ಆಗ್ತಿದೆಯಲ್ಲ, ಆ ಟ್ಯೂಬಲ್ಲಿ 3 ಟ್ಯೂಬ್ ಇರುತ್ತೆ. 3 ಟ್ಯೂಬಿಂದನೇ ಈ ಥರ ಸ್ಪ್ರೇ ಆಗಬೇಕು ಕಂಪಲ್ಸರಿ. ಸುಮ್ಮನೆ ಹಂಗೆ ಹೊಡೆದು ನಿಂತೋದ್ರೆ ಕಷ್ಟ. ಹಂಗೆ ಬರಬೇಕು. ಸ್ಟಾರ್ಟ್ ಆದಂಗೆಲ್ಲ ನಾವು ರೈಸಿಂಗ್ ಕೊಟ್ಟಂಗೆಲ್ಲ ಸ್ಪ್ರೇ ಆ ಥರ ಹೊಡಿತಾ ಇರುತ್ತೆ. ನಾವು ಇಂಜಿನ್ ಒಳಗಡೆ ಯಾವತ್ತೂ ನೋಡೋಕ್ಕೂ ಆಗಲ್ಲ. ಆದರೆ ಇಂಜಿನಿಂದ ತೆಗೆದು ನೋಡಿದ್ರೆ ನೋಡಿ ಡೀಸೆಲ್ ಸ್ಪ್ರೇ ಅನ್ನೋದು ಯಾವ ಥರ ಹೊಡಿತು ಅಂದ್ಬಿಟ್ಟು ಆ ಥರ ನೀಟಾಗಿ ಹೊಡೆದ್ರೆ ಮಾತ್ರ ಅದು ಟ್ಯೂಬ್ ಅನ್ನೋದು ಚೆನ್ನಾಗಿದೆ ಅಂತ ಅರ್ಥ. ಒಂದು ಟ್ಯೂಬ್ ಚೆನ್ನಾಗಿ ಹೊಡೆದೆ, ಇನ್ನೊಂದು ಟ್ಯೂಬ್ ನೋಡಿ ಮತ್ತೆ ಲಾಕ್ ಆಗಿದೆ. ಮತ್ತೆ ಓಪನ್ ಮಾಡ್ತಾರೆ, ಮತ್ತೆ ಲಾಕ್ ತೆಗೆದುಬಿಟ್ಟು ಮತ್ತೆ ಫಿಟ್ ಮಾಡ್ತಾರೆ ಅದನ್ನು. ಇದೇ ಥರದ್ದು ಕಂಟಿನ್ಯೂಸ್ ಆಗಿ 3 ಸರಿ ಚೆಕ್ ಮಾಡಿದ್ದಾಯಿತು. ಒಂದು ದಿವಸ ಫುಲ್ಲೆಲ್ಲ ಚೆಕ್ ಮಾಡಿದ್ರು, ಆಗಲಿಲ್ಲ. ಮತ್ತು ಮಾರನೇ ದಿವಸ ಇನ್ನೊಂದು ಸರಿ ಚೆಕ್ ಮಾಡಿದ್ದು. ಅವಾಗೆಲ್ಲ ನೋಡಿ ಸ್ಪ್ರೇ ಅನ್ನೋದು ಆಗ್ತಿಲ್ಲ. ಈಗ ಬಂದು ನಿಂತು ಹೋಗ್ತಿದೆ. ಈ ಥರ ಬಂದರೆ ಗಾಡಿ ಅನ್ನೋದು ಸ್ಟಾರ್ಟ್ ಆಗೋಲ್ಲ ಅಂತ ಅರ್ಥ. ಈಗ ಸ್ಟಾರ್ಟ್ ಆಗ್ತಿದ್ದಲ್ಲ, ಈಗ ಸ್ಟಾರ್ಟ್ ಆಗ್ತಿರೋದು ಇಂಜಿನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ಥರ ಹೊಡೆದ್ರೆ ಇಂಜಿನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬರಲಿಲ್ಲ ಅಂದರೆ ಸ್ಟಾರ್ಟ್ ಅನ್ನೋದು ಆಗೋಲ್ಲ. ಕೆಲವರು ಗ್ಯಾರೇಜ್ಗಳಲ್ಲಿ ಏನು ಹೋಗಿದೆ ಎಲ್ಲ ಒಂದು ಕಡೆಯಿಂದ ಬಿಚ್ಚು ನೋಡಿದ್ರೆ ಎಲ್ಲದಕ್ಕೂ ಬಿಲ್ ಹಾಕ್ತಾರೆ. ಅದಕ್ಕೆ ಚೆನ್ನಾಗಿರೋರ ಹತ್ರ ಹೋಗ್ಬೇಕು, ಗೊತ್ತಿರೋರ ಹತ್ರ ಹೋಗ್ಬೇಕು. ಈ ಕೆಲಸ ಗೊತ್ತಿರೋರ ಹತ್ರ ಹೋಗ್ಬೇಕು, ಹೋದ್ರೇ ಆಗೋದು. ಎಲ್ಲ ರೆಡಿ ಮಾಡ್ಕೊಂಬಂದು ಫಿಟ್ ಮಾಡಾದ್ಮೇಲೆ ಇಂಜಿನ್ ಅನ್ನೋದು ಲೀಕ್ ಆಗ್ತಿತ್ತು. ಏನಕ್ಕೆ ಲೀಕ್ ಆಗ್ತಿದೆ ಏನು ಅಂತ ತಿಳ್ಬಿಟ್ಟು ನೋಡಿದ್ರೆ, ಒಂದು ಕೆಲವು ದಿವಸ ನಾನು ಇಂಜಿನ್ ಸರ್ವಿಸ್ ಮಾಡೋಕ್ಕಂತ ಗ್ಯಾರೇಜಾಗಿ ಬಿಟ್ಟಿದ್ರೆ ಅವ್ರು ಪೈಪೆಲ್ಲ ಬೆಂಡ್ ಮಾಡಿ ಹೋಗೋ ಥರ ಮಾಡಿಬಿಟ್ಟವ್ರು ನೋಡಿ. ಮತ್ತೆಲ್ಲ ಹೊಸ ಪೈಪೆಲ್ಲ ಫಿಟ್ ಮಾಡಿಸಿ ಇಂಜಿನ್ ಅದು ಎಲ್ಲ ಫಿಲ್ಟ್ರೆಲ್ಲ ಹೊಸದು ಹಾಕ್ಬಿಟ್ಟು ರೆಡಿ ಮಾಡಿದ್ದಾಯಿತು. ಒಟ್ಟೆಲ್ಲ ಡಬಲ್ ಕೆಲಸ ಆಯಿತು. ಒಟ್ಟಾರೆ ಗಾಡಿ ಅನ್ನೋದು ರೆಡಿ ಆಯಿತು. ನಾಳೆಯಿಂದ